ಹಾಯ್, ನಮಸ್ತೆ ಫ್ರೆಂಡ್ಸ್. ನಾನಿವತ್ತು ಒಂದು ಒಳ್ಳೆ ಕಾನ್ಸೆಪ್ಟೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಸೊ ಆ ಕಾನ್ಸೆಪ್ಟ್ ಏನು ಅಂತಂದರೆ ನಿರುದ್ಯೋಗ. ಸೊ ಉದ್ಯೋಗ ಎಲ್ಲ ಕಡೆ ಬೇಜಾನ್ ನಡೀತಾ ಇದೆ, ಬಟ್ ನಿರುದ್ಯೋಗ ಸಮಸ್ಯೆ ಕೂಡ ಅಷ್ಟೇ ಚಾಲ್ತಿಯಲ್ಲಿದೆ. ಎಷ್ಟು ಜನ ಕೆಲಸ ಇಲ್ಲದೆ ಮನೆಗಳಲ್ಲಿ ಕೂತಿದ್ದಾರೆ. ಸೊ ಕೆಲಸ ಪೋಸ್ಟಿಂಗ್ಸ್ ಇದ್ರೂ ಕೂಡ ಪೋಸ್ಟ್ ಹಾಕ್ದೇ ಅಲ್ಲಿ ಒಬ್ಬರೇ ಡಬಲ್ ಡ್ಯೂಟಿಗಳನ್ನು ಮಾಡೋವಂಥ ಸಂದರ್ಭಗಳು ಕೂಡ ನಡೀತಾ ಇದೆ. ಸೊ ಒಂದು ಕಾಲದಲ್ಲಿ ಏನಿತ್ತು ಅಂತಂದರೆ ಗಂಡ ಮಾತ್ರ ದುಡಿಬೇಕಿತ್ತು, ಹೆಂಗಸರು ಅಡುಗೆ ಮಾಡ್ಕೊಂಡು ಅದು ಇದು ಮಾಡಿಕೊಂಡು ಮಕ್ಕಳು ಮರಿನ ನೋಡಿಕೊಂಡು ಇರಬೇಕಿತ್ತು. ಆಗ ಸಂಸಾರ ಚೆನ್ನಾಗೇ ನಡೀತಾ ಇತ್ತು. ಸೊ ಹೀಗೆ ಒಂದು ನಮ್ಮ ಜೀವನ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋದ ಹಾಗೆಲ್ಲ ಗಂಡು ಹೆಣ್ಣು ಸಮಾನರು ಅನ್ನೋ ಒಂದು ಬಂತು. ಸೊ ಆಗ ಗಂಡ ಮತ್ತು ಹೆಂಡತಿ ಇಬ್ಬರು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಗಂಡು ಹೆಣ್ಣು ಅನ್ನೋ ಸಮಾನತೆಯಿಂದ ಎಲ್ಲ ಫೀಲ್ಡಲ್ಲೂ ಸಹ ಗಂಡ್ಮಕ್ಳು ಅಷ್ಟೇ ದುಡಿತಾ ಇದ್ದಾರೆ, ಹೆಣ್ಮಕ್ಳು ಕೂಡ ಅಷ್ಟೇ ಸಮಾನತೆಯಿಂದ ಎಲ್ಲ ಫೀಲ್ಡಲ್ಲೂ ದುಡಿತಾ ಇದ್ದಾರೆ. ಸೊ ಈಗ ಈ ಥರ ಆಯಿತು. ಸೊ ಎಲ್ಲ ಕೆಲಸದ ಬಗ್ಗೆ ಒಂದು ಕಡೆ ಇಡೋದಾದರೆ, ಸೊ ಒಂದು ಈ ಫ್ಯಾಮಿಲಿಲಿ ಈಗ ಗಂಡು ಹೆಣ್ಣು ಇಬ್ಬರು ದುಡಿತಾ ಇರ್ತಾರೆ. ಸೊ ಏನೋ ಕಾರಣಾಂತರಗಳಿಂದ ಗಂಡ ಕೆಲಸ ಬಿಟ್ಟು ಮನೇಲಿರ್ಬೋದು ಸ್ವಲ್ಪ ದಿನ, ಅಥವಾ ಹೆಂಡತಿ ಕೆಲಸ ಬಿಟ್ಟು ಮನೇಲಿರ್ಬೋದು. ಆಗ ಒಬ್ಬರೇ ದುಡಿತಾ ಇರ್ತಾರೆ. ಆಗ ನೀನು ಕೆಲಸ ಮಾಡ್ತಿಲ್ಲ, ಎಲ್ಲ ನಾನೇ ದುಡಿಬೇಕು ಅಂತ ಒಂದು ಮಾತು ಬರುತ್ತೆ. ಆಮೇಲೆ ಇಲ್ಲ, ಇವಳು ನಾನು ದುಡಿತಾ ಇರೋದು, ನೀನೇನು ದುಡಿತಾ ಇಲ್ಲ, ಕೂತ್ಕೊಂಡು ತಿಂತಾ ಇದೆಯಾ. ಸೊ ಈ ಥರ ಸಮಸ್ಯೆಗಳು ಸಹ ಹೆಚ್ಚಾಗುತ್ತೆ. ಸೊ ಇಬ್ಬರು ದುಡಿದ್ರೆ ಯಾವ ಸಮಸ್ಯೆನೂ ಬರಲ್ಲ. ಆದರೆ ಇಬ್ಬರಲ್ಲಿ ಒಬ್ಬರಿಗೆ ಕೆಲಸ ಹೋದರೆ ನಾನು ಮಾತ್ರ ದುಡಿಬೇಕು, ನೀನು ದುಡಿತಾ ಇಲ್ಲ, ಸೋಂಬೇರಿ, ಹಾಗೆ ಹೀಗೆ ಈ ಥರ ಎಲ್ಲ ಮಾತುಗಳು ಬರುತ್ತೆ. ಇದರಿಂದ ಮನಸ್ತಾಪಗಳು, ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಟರೆ ಇನ್ನೂ ಒಂದು ಕಡೆ ಬರುತ್ತೆ ಫ್ಯಾಮಿಲಿ. ಇನ್ನು ಗಂಡ ಹೆಂಡತಿ ಏನೂ ಆಗಿರಲ್ಲ, ಫ್ಯಾಮಿಲಿ ಒಂದು ತಂದೆ ತಾಯಿ ಮಕ್ಕಳು ಇರೋವಂಥ ಒಂದು ಫ್ಯಾಮಿಲಿನ ತಗೊಂಡಾಗ, ಮಗ ಚೆನ್ನಾಗಿ ಓದಿರ್ತಾನೆ, ಒಳ್ಳೆ ಪರ್ಸೆಂಟೇಜ್ ಬಂದಿರುತ್ತೆ, ಆದರೆ ಅವನಿಗೆ ಯಾವುದೇ ರೀತಿಯ ಇನ್ಫ್ಲೂಯೆನ್ಸು ಇರೋಲ್ಲ, ಯಾವುದೇ ರೀತಿಯ ಒಂದು ಪರಿಚಯ ಇನ್ಫ್ಲೂಯೆನ್ಸ್ ಏನಂತಾರಲ್ಲ ಆ ಥರ ಏನೂ ಇರೋಲ್ಲ. ಸೊ ತಂದೆ ತಾಯಿ ತುಂಬ ಟ್ರೈ ಮಾಡ್ತಾರೆ ಕೆಲಸಕ್ಕೋಸ್ಕರ, ಬಟ್ ಅವನಿಗೆ ಕೆಲಸ ಸಿಗಲ್ಲ. ಆದ್ರೂ ಪಾಪ ಅವನು ಹುಡುಕ್ತಾ ಇರ್ತಾನೆ, ಅವನದೇನು ತಪ್ಪಿರಲ್ಲ, ಹುಡುಕ್ತಾನೆ ಸಿಗಲ್ಲ, ಮನೆಗೆ ಬರ್ತಾನೆ. ಸೊ ಮನೇಲಿ ಅವನು ಚೆನ್ನಾಗಿ ಕೆಲಸ ಸಿಕ್ಕಿ ಅವ್ನು ಚೆನ್ನಾಗಿ ಮನೇಲಿ ದುಡ್ದು ಹಾಕಿದ್ದಿದ್ರೆ, ನನ್ನ ಮಗ ದುಡಿತಾನೆ, ನಮಗೆಲ್ಲ ತಂದು ಕೊಡ್ತಾನೆ, ಹಾಗೆ ಹೀಗೆ ಅಂತ ಖುಷಿ ಸಂಭ್ರಮ ಎಲ್ಲರ ಹತ್ರ ಹೇಳ್ಕೊಳ್ಳೋದು, ನನ್ನ ಮಗ ಹಾಗೆ ದುಡಿತಾನೆ, ನನ್ನ ಮಗ ಹೀಗೆ ದುಡಿತಾನೆ ಅಂಥೇಳಿ ಹೇಳ್ಕೊಳ್ಳೋ ಸಂಭ್ರಮದ ವಿಚಾರಗಳೇ ಬೇರೆ. ಆದರೆ ಈಗ ಅವನಿಗೆ ಕೆಲಸ ಇಲ್ವಲ್ಲ. ಸೊ ಕೆಲಸಕ್ಕೆ ಬಾರ್ದವನು, ಕೆಲಸ ಇಲ್ಲ, ಎಲ್ಲೂ ದುಡಿತಾ ಇಲ್ಲ, ₹1 ತರಲ್ಲ, ಹಾಗೆ ಹೀಗೆ ಅಂತ ತಂದೆ ತಾಯಿಗೆ ಬೈಯೋದು. ಸೊ ಇದರಿಂದ ಅವನಿನ್ನೂ ಕುಗ್ಗಿ ಹೋಗ್ತಾನೆ. ಸೊ ಅಂದರೆ ಇಲ್ಲಿ ಏನಾಗಿದೆ ಅಂತಂದರೆ, ಕೆಲಸ ಇದ್ದರೆ ಮಾತ್ರ ಪ್ರೀತಿ ತೋರಿಸ್ತಾರೆ, ಕೆಲಸ ಇಲ್ಲಾಂದರೆ ಪ್ರೀತಿನೇ ತೋರಿಸಲ್ಲ. ಸೊ ಇಲ್ಲಿ ಮುಖ್ಯವಾಗಿ ನಾನು ಹೇಳೋಕೆ ಹೊರಟಿರೋದೇನೆಂದರೆ, ಪ್ರೀತಿ, ಪ್ರೇಮ, ಕರುಣೆ, ಮಮಕಾರ, ತಾಯಿ ವಾತ್ಸಲ್ಯ ಇವೆಲ್ಲವೂ ದುಡ್ಡಿನಿಂದ ಮಾತ್ರ ಅಳಿಯೋಕ್ಕೆ ಸಾಧ್ಯ, ದುಡ್ಡಿನಿಂದ ಅಳಿಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಒಂದು ಏನಂತಾರೆ, ಅಮೃತವಾಗಿರುವಂತಹ ಪ್ರೀತಿ, ಪ್ರೇಮ, ಕರುಣೆ, ಮಮಕಾರ, ವಾತ್ಸಲ್ಯ, ಕರುಣೆ ಇವೆಲ್ಲವನ್ನ ನಾವು ದುಡ್ಡಿಂದ ಕೊಂಡ್ಕೊಳ್ಳೋಕ್ಕೂ ಆಗಲ್ಲ, ಅವನ ದುಡ್ಡಿಂದ ನಾವು ಅಳಿಲೂಬಾರ್ದು. ಯಾಕೆ ಮಗನ ಕೆಲಸ ಇಲ್ಲ ಅಂತೇಳಿ ಯಾಕೆ ಆ ಥರ ಮಾಡಬೇಕು? ಅವನಿಗೂ ಧೈರ್ಯ ಹೇಳಿಬಿಟ್ಟು, ಇಲ್ಲ ಬಿಡಪ್ಪ ಏನಾದರೂ ಆಗೇ ಆಗುತ್ತೆ, ಇವತ್ತಲ್ಲ ನಾಳೆ ಕೆಲಸ ಸಿಗುತ್ತೆ ಅಂತ ಧೈರ್ಯ ಹೇಳಿ ಅವನಲ್ಲಿ ವಿಶ್ವಾಸ ಮೂಡಿಸಿದ್ರೆ ಒಂದಲ್ಲ ಒಂದಿನ ಅವನಿಗೂ ಕೆಲಸ ಸಿಗುತ್ತೆ, ಆಗ ಎಲ್ಲರೂ ಸಂತೋಷವಾಗಿರ್ಬೋದು. ಸೊ ಇದನ್ನು ಪಕ್ಕಕ್ಕಿಟ್ಟಾಗ ಇಲ್ಲಿ ಗಂಡ ಹೆಂಡತಿ. ಸೊ ಇಲ್ಲಿ ಗಂಡ ಸುಮ್ಮನೆ ದುಡಿಯಲ್ಲ ಅಂತ ಹೆಂಡತಿ ದುಡಿಯಲ್ಲ ಅಂತ ಗಂಡ, ಈ ಥರ ಬೈಬಾರ್ದು. ಇಲ್ಲಿ ಫಸ್ಟಿಗೆ ಇಬ್ಬರು ದುಡಿಯುವಾಗ ಪ್ರೀತಿ ಇತ್ತು.
ಆದರೆ ಈಗಿಲ್ಲ. ಅಂದರೆ ದುಡಿತಿದ್ದಾಗ ಮಾತ್ರ ಪ್ರೀತಿ, ದುಡ್ದಿಲ್ಲ ಅಂದರೆ ಪ್ರೀತಿ ಇಲ್ಲ ಅಂತನಾ? ಅವರು ಗಂಡ ಹೆಂಡತಿ ಪ್ರೀತಿ ಅಷ್ಟೇನಾ? ಸೊ ಪ್ರೀತಿನ ದುಡ್ಡಿಂದ ಅಳಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನೂ ಆಗಲ್ಲ, ಒಂದಲ್ಲ ಒಂದು ಸಮಸ್ಯೆಗಳು ಜೀವನದಲ್ಲಿ ಬರುತ್ತೆ. ಒಂದಿನ ಅವನು ಕೆಲಸ ಕಳ್ಕೊತಾನೆ, ಒಂದು ಸರಿ ಅವಳು ಕಳ್ಕೊಳ್ತಾರೆ. ಸೊ ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ಹೋಪ್ ಇಟ್ಕೊಂಡಾಗ ಅವನಿಗೂ ಕೆಲಸ ಸಿಗುತ್ತೆ, ಕಳ್ಕೊಂಡಿರೋ ಕೆಲಸ ಮತ್ತೆ ವಾಪಸ್ ಬರುತ್ತೆ. ಇವನಿಗೂ ಇವಳಿಗೂ ಇಬ್ರಿಗೂ ಕಳ್ದೋಗಿರೋ ಕೆಲಸ ಇಬ್ರಿಗೂ ಬರುತ್ತೆ. ಸೊ ಆಗ ಸಂತೋಷವಾಗಿರ್ತೀರಲ್ವ? ಸೊ ಅದಲ್ಲ ಪ್ರೀತಿ. ಸೊ ಇಬ್ಬರಲ್ಲೂ ಯಾರಿಗೆ ಯಾವ ವಿಚಾರಕ್ಕೂ ಕೂಡ ನಾವು ಇದು ಮಾಡಬಾರ್ದು. ಕೆಲಸ ಹೋಯ್ತಲ್ಲ ಅಂಥೇಳಿ ಪ್ರೀತಿನ ಇದು ಮಾಡೋದಲ್ಲ, ಅಥವಾ ಒಂಥರ ನೋಡೋದಲ್ಲ. ಕೆಲಸ ಇರಲಿ ಇರದೇ ಇರಲಿ, ಸೊ ಸಂತೋಷವಾಗಿ ಇರೋದ್ರಲ್ಲೇ ನಾವು ಜೀವನನ ಮಾಡ್ಕೊಂಡು ಹೋಗೋಣ ಅಂತ ಅನ್ಯೋನ್ಯವಾಗಿರ್ತಾರಲ್ಲ, ಅವರು ನಿಜವಾದ ದಂಪತಿಗಳು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ಒಂದು ನಿರುದ್ಯೋಗದಿಂದ ನಾವು ನಮ್ಮ ಪ್ರೀತಿ, ವಿಶ್ವಾಸ, ಕರುಣೆ, ತಾಯಿ ಪ್ರೀತಿನ ಕೂಡ ಕಳ್ಕೊಳ್ತಾ ಇದ್ದೀವಿ. ಸೊ ದಯವಿಟ್ಟು ದೇವರು ಹುಟ್ಟಿಸಿರ್ತಾನೆ ಅಂದಮೇಲೆ ಹುಲ್ಲು ಮೇಯಿಸಲ್ಲ, ಅದೇನೋ ಹೇಳ್ತಾರಲ್ಲ ಗಾದೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ ಅಂತಾರೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದು ಹಾಗೇ ಆಗುತ್ತೆ. ಸೊ ಕೆಲಸ ಇಲ್ಲ, ಸೋಮಾರಿ, ಹಾಗೆ ಹೇಗೆ ಅಂಥೇಳಿ ಒಬ್ಬರನ್ನ ದೂಷಿಸೋದು ಸರಿಯಲ್ಲ. ಅವರನ್ನು ಪ್ರೀತಿಯಿಂದ ಕಾಣಿ. ಕೆಲಸ ಇದ್ದರೆ ಮಾತ್ರ ನೋಡೋದಲ್ಲ, ಪ್ರೀತಿಯಿಂದ. ಕೆಲಸ ಇಲ್ಲ ಅಂದರೂ ಅವರನ್ನು ಪ್ರೀತಿ, ವಿಶ್ವಾಸದಿಂದ ಕಾಣಿ. ಅವ್ರಿಗೆ ಧೈರ್ಯ ತುಂಬಿ, ಮುಂದೆ ಅವರು ನಿಮಗೆ ಒಳ್ಳೆ ರೀತಿಯಲ್ಲಿ, ನಿಮಗೂ ಒಂದಿನ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.